ಹೆದ್ರೋಗೋದು ಯಾರು ಹಾಕ್ಬೇಕದು. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ ಅಡುಗೆ ಮಾಡ್ತಾ ಇದ್ದೀನಿ. ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಅವರೆಕಾಳನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಅವರೆಕಾಳು ಪಲ್ಯ ಮಾಡೋಣ ಅಂತ ಮೊದಲಿಗೆ ನಾನು ಅವರೆಕಾಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದಿಷ್ಟು ತುಪ್ಪ ಖಾಲಿ ಆಗಿದ್ದಂತಹ ಡಬ್ಬ ಇತ್ತು, ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕ್ತಾ ಇದ್ದೀನಿ. ಈ ಎಣ್ಣೆ ಬಾಟಲ್ಗೆ ಹಾಗೆಯೇ ತುಪ್ಪದ ಬಾಟಲ್ಗೆಲ್ಲನೂ ಕೂಡ ಬಿಸಿನೀರು ಹಾಕಿ ಡಬ್ಬ ತೊಳೆದ್ರೆ ನೀಟಾಗಿ ವಾಶ್ ಆಗುತ್ತೆ. ಸ್ಮೆಲ್ ಏನೂ ಕೂಡ ಇರೋದಿಲ್ಲ, ಹಾಗೆಯೇ ಅಂಟಂಟು ಕೂಡ ಇರೋದಿಲ್ಲ, ಬೇಗ ಕ್ಲೀನ್ ಆಗುತ್ತೆ. ಬಿಸಿನೀರು ಹಾಕಿ ಚೆನ್ನಾಗಿ ತೊಳೆದು ನಂತರ ನಾನು ಸೋಪಲ್ಲಿ ಡಬ್ಬನ ವಾಶ್ ಮಾಡ್ಕೊಳ್ತೀನಿ. ಅವರೆಕಾಳು ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಹಾಗೆಯೇ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆ ಅರಳ್ಕೊಳ್ತಾ ಇದ್ದಾಗಲೇ ನಾನಿಲ್ಲಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಇದ್ರ ಜೊತೆ ಇವಾಗ ನಾನು ಈರುಳ್ಳಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ಹಾಗೆಯೇ ಕರಿಬೇವನ್ನು ಕೂಡ ಸೇರಿಸಿದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಅವರೆಕಾಳಿನ ಪಲ್ಯ. ನನಗಂತೂ ತುಂಬಾ ಇಷ್ಟ ಅವರೆಕಾಳು ಪಲ್ಯ ಅಂತಂದರೆ. ಈರುಳ್ಳಿ ಕೂಡ ಸ್ವಲ್ಪ ಸಾಫ್ಟ್ ಆಯಿತು. ನಂತರ ನಾನಿಲ್ಲಿ ಟೊಮೆಟೊನ ಸೇರಿಸಿದ್ದೀನಿ. 1 ಟೊಮೆಟೊನ ಸೇರಿಸಿದ್ದೀನಿ. ಟೊಮೆಟೊ ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದಲ್ಲಿ ಸ್ಕಿಪ್ ಮಾಡ್ಬೋದು, ಏನೂ ಕೂಡ ತೊಂದರೆ ಇಲ್ಲ. ಟೊಮೆಟೊ ಹಾಕಿದ್ರೆ ಚೆನ್ನಾಗಾಗತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಹಾಗೇನೆ ಬೇಯಿಸಿದ್ದೆ ನಾನು. ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕಿದ್ದೀನಿ. ಹಾಗೆಯೇ ಜೀರಿಗೆ ಮತ್ತು ದಾಲ್ಚಿನ್ನಿನ ಕುಟ್ಬಿಟ್ಟು ಪೌಡರ್ ಮಾಡಿ ಹಾಕಿದ್ದೀನಿ, 1/4 ಟೇಬಲ್ ಸ್ಪೂನ್ ಅಷ್ಟು. ಇದ್ರ ಜೊತೆ ನಾನಿವಾಗ ಪಲ್ಯದ ಪೌಡರನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದಲ್ಲಿ ನೀವು ಮ್ಯಾಗಿ ಕಂಪ್ನಿಯವ್ರದ್ದು ಮಸಾಲಾ ಮ್ಯಾಜಿಕ್ ಅಂತ ಒಂದು ಪೌಡರ್ ಬರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಾಂತಂದರೆ ಸ್ವಲ್ಪ ಅಚ್ಕಾರ ಪೌಡರ್ ಹಾಗೆಯೇ ಸ್ವಲ್ಪ ಧನಿಯಾ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪಲ್ಯದ ಪೌಡರನ್ನು ಸೇರಿಸಿದ್ದೀನಿ. ಪಲ್ಯದ ಪೌಡರನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಇವಾಗ ನಾನು ಬೇಯಿಸಿಟ್ಟಂತಹ ಅವರೆಕಾಳನ್ನು ನೀರನ್ನು ಸೋದಿಸ್ಬಿಟ್ಟು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅವರೆಕಾಳನ್ನು ಬೇಯಿಸುವಾಗ ಉಪ್ಪನ್ನು ಹಾಕಿರಲಿಲ್ಲ, ಇವಾಗ ಹಾಕ್ತಾ ಇದ್ದೀನಿ ಉಪ್ಪನ್ನು. ಇಷ್ಟೇನೆ ಸ್ನೇಹಿತರೆ, ಜಾಸ್ತಿ ಏನೂ ಕೂಡ ಕೆಲಸ ಇಲ್ಲ. ಪಲ್ಯ ಕೂಡ ರೆಡಿ ಆಗೇ ಹೋಯಿತು. ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅವರೆಕಾಳು ಪಲ್ಯ ರೆಡಿ ಆಯಿತು. ಚಪಾತಿ ಜೊತೆ, ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಸಂಜೆ 5 ಗಂಟೆ ಆಗ್ತಾ ಇದೆ. ಇವತ್ತು ವ್ಲಾಗ್ ಚಾನಲಲ್ಲಿ ಒಂದು ವಿಡಿಯೋ ಹೋಗಿದೆ ಸ್ನೇಹಿತರೆ. ತುಂಬ ಜನ ಕೇಳ್ತಾ ಇದ್ರು ಯಾಕೆ ವ್ಲಾಗ್ ಹಾಕ್ತಾ ಇಲ್ಲ ಅಂತ. ಮನೆಯಲ್ಲೇ ಇದ್ದೆ ಅಲ್ವಾ, ಮನೆಯಲ್ಲೇ ಇದ್ದಾಗ ವಿಡಿಯೋ ಹಾಕಿದಾಗ ವ್ಯೂಸು ಕೂಡ ಡೌನ್ ಆಗುತ್ತೆ. ಹಾಗಾಗಿ ನಾನು ವಿಡಿಯೋನೇ ಮಾಡಿರಲಿಲ್ಲ 2 ಡೇಸಿಂದ. ಇವತ್ತು ವ್ಲಾಗನ್ನು ಹಾಕಿದ್ದೀನಿ. ತುಂಬ ಜನ ನೀವು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ಇವತ್ತು ಹೇಳ್ತಾ ಇದ್ರು, ತುಂಬ ದಿನಗಳಾಯಿತು, ಏನಾದರೂ ಸ್ಪೆಷಲ್ ತಿಂಡಿ ಮಾಡು, ನನಗೇನಾದರೂ ಸ್ಪೆಷಲ್ ತಿಂಡಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಅವರಿಗೆ ತುಂಬ ಇಷ್ಟ ಉದ್ದಿನ ವಡ ಅಂತಂದರೆ, ಹಾಗಾಗಿ ಉದ್ದಿನ ವಡ ಮಾಡೋಣ ಅಂತ
ಉದ್ದಿನ ಬೇಳೆನ ನೆನೆ ಹಾಕಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ಒಂದೇ ಊಟ ಮಾಡ್ತೀವಿ ಮಧ್ಯಾಹ್ನ ಅಷ್ಟೇನೆ, ರಾತ್ರಿ ಊಟ ಮಾಡೋದಿಲ್ಲ. ಹಾಗಾಗಿ ರಾತ್ರಿ ಉದ್ದಿನ ವಡ ಚಟ್ನಿ ಮಾಡಿಕೊಟ್ರೆ ಆಯಿತು ಅಂತ ಉದ್ದಿನ ಬೇಳೆನ ನೆನೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಉದ್ದಿನ ಬೇಳೆನ ರುಬ್ಬಿಟ್ಕೊಳ್ತೀನಿ. ಸಂಜೆ ವಡ ಬಿಟ್ಕೊಟ್ರೆ ಆಯಿತು. ಅವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ. ಎಲ್ಲೇ ಹೋಟೆಲ್ಗಳಿಗೆ ಹೋಗಲಿ ಅವರು ಉದ್ದಿನ ವಡನೇ ಆರ್ಡರ್ ಮಾಡೋದು. ಉದ್ದಿನ ವಡ ಮಾಡೋದಕ್ಕೆ ನಾನಿಲ್ಲಿ ಉದ್ದಿನ ಬೇಳೆನ ರುಬ್ಕೊಳ್ತಾ ಇದ್ದೀನಿ. ನಾನು ಉದ್ದಿನ ವಡ ಮಾಡುವಾಗ ಸಾಮಾನ್ಯವಾಗಿ ಗ್ರೈಂಡರಲ್ಲೇ ರುಬ್ಕೊಳ್ತೀನಿ ಉದ್ದಿನ ಬೇಳೆನ. ಉದ್ದಿನ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು, ಆವಾಗಲೇ ವಡ ಚೆನ್ನಾಗಿ ಬರುತ್ತೆ. ಇಲ್ಲಾಂತಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೀವು ಹಿಟ್ಟನ್ನು ತೆಳುವಾಗಿ ರುಬ್ಕೊಂಡ್ರಿ ಅಂತಂದಲ್ಲಿ ಉದ್ದಿನ ವಡ ಪೂರ್ತಿ ಎಣ್ಣೆ ಕುಡ್ಕೊಂಡು ಬಿಡುತ್ತೆ, ಎಣ್ಣೆಣ್ಣೆ ಆಗಿಬಿಡತ್ತೆ. ಉದ್ದಿನ ವಡಾಗೆ ನಾನಿಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1-2 ಎಸ್ಲು ಬೆಳ್ಳುಳ್ಳಿನ ಹಾಕಿದ್ದೆ. ಇವಾಗ 1 ಹಸಿಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಹಾಗೂ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಜೀರಿಗೆ ಸೇರಿಸಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಚಿಕ್ಕ ಗಾತ್ರದ ಶುಂಠಿ, ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನ ತುರಿ ಸೇರಿಸಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಫ್ರೈ ಮಾಡಿಕೊಂಡಂತಹ ಹಸಿಮೆಣಸು, ಜೀರಿಗೆ ಹಾಗೆಯೇ ಬೆಳ್ಳುಳ್ಳಿನೂ ಕೂಡ ಸೇರಿಸಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಇವಾಗ ನಾನು ಇವಿಷ್ಟನ್ನು ಕೂಡ ರುಬ್ಕೊಂಡು ಬರ್ತೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಇನ್ನೊಮ್ಮೆ ರುಬ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ನಾನು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೀನಿ ಚಟ್ನಿಗೆ. ಒಗ್ಗರಣೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ. ಹಾಗೆಯೇ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತಿದ್ದಾಗಲೇ ನಾನಿಲ್ಲಿ ಬ್ಯಾಡಗೆ ಮೆಣಸು ಹಾಗೆಯೇ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಸಿಂಪಲ್ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಕೂಡ ರೆಡಿ ಆಯಿತು ಉದ್ದಿನ ವಡ ಜೊತೆಗೆ. ನಾನಿಲ್ಲಿ ಉದ್ದಿನ ವಡನ ಹಾಕಿದ್ದೀನಿ ಆಲ್ರೆಡಿ. ಎಣ್ಣೆನಲ್ಲಿ ಕರಿತಾ ಇದ್ದೀನಿ ಇವಾಗ. ತುಂಬ ಜನ ನೀವು ಹೇಳ್ತೀರಿ ಉದ್ದಿನ ವಡ ಮಾಡುವಾಗ ಸಿಡಿಯತ್ತೆ ಎಣ್ಣೆ ಅಂತ ಹೇಳ್ತೀರಿ. ಉದ್ದಿನ ವಡ ಒಡೆದು ಬಿಟ್ಟು ಸಿಡಿಯತ್ತೆ ಅಂತ ಹೇಳ್ತೀರಿ. ಅಕ್ಕಿ ಹಿಟ್ಟು ಹಾಕಿದಾಗ ಸಾಮಾನ್ಯವಾಗಿ ಹಾಗೆ ಆಗತ್ತೆ. ಇದಕ್ಕೆ ಮತ್ತೆ ಯಾವುದೇ ಹಿಟ್ಟನ್ನು ಕೂಡ ಸೇರಿಸೋದಕ್ಕೆ ಹೋಗಬೇಡಿ. ಉದ್ದಿನ ಹಿಟ್ಟನ್ನೇ ಗಟ್ಟಿಯಾಗಿ ರುಬ್ಕೊಳ್ಳಿ ಸ್ನೇಹಿತರೆ. ವಡ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ಉದ್ದಿನ ವಡ ಚಟ್ನಿ ಹಾಗೆಯೇ ಕಷಾಯ ರೆಡಿ ಆಯಿತು. ಗುಡ್ ಈವ್ನಿಂಗ್ ಸ್ನೇಹಿತರೆ. ಇವತ್ತು ಶನಿವಾರ, ಗಂಟೆ ಸುಮಾರು 6 ಗಂಟೆ ಆಗ್ತಾ ಇದೆ. ಗುರುವಾರದ ವ್ಲಾಗನ್ನು ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶುಕ್ರವಾರ ನಿನ್ನೆ ನಾನು ಜಾತ್ರೆಗೆ ಹೋಗಿದ್ದೆ, ಇಡಗುಂಜಿ ಜಾತ್ರೆಗೆ. ಆ ವ್ಲಾಗನ್ನು ಎಡಿಟಿಂಗ್ ಮಾಡಿ ಇವತ್ತು ಹಾಕಿದ್ದೆ. ಹಾಗಾಗಿ ಗುರುವಾರದ ವ್ಲಾಗನ್ನು ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಮೋಡದ ವಾತಾವರಣ, ಮಳೆ ಕೂಡ ಬರ್ತಾ ಇದೆ ಚಿಕ್ಕ ಚಿಕ್ಕದಾಗಿ. ಇವಾಗ ನಾನು ಒಂದು ಸೀರೆಗೆ ಫಾಲನ್ನು ಹಚ್ಚಬೇಕು. ಕೆಲಸಗಳಿದೆ ಸ್ನೇಹಿತರೆ. ಬೆಳಿಗ್ಗೆಯಿಂದ ಅರ್ಜೆಂಟಲ್ಲೇ ಇವತ್ತಿನ ದಿನನ ಕಳೆದಿದ್ದೀನಿ ನಾನು. ಕಿಚನ್ ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು, ಅವನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಸಂಜೆ ಕೆಲಸ ಹೆದ್ರೋಗ್ಬಿಟ್ರಿ ಯಾರು. Oh no! ಹಾಕ್ಬೇಕದು. ಹಾಂ, ನಾಳೆ ನಮಗೆ 2 ಕಡೆ ಗೃಹ ಪ್ರವೇಶ ಇದೆ. ಒಂದು ನಮ್ಮ ಅತ್ತೆ ಮನೆಯಲ್ಲಿ ಗೃಹ ಪ್ರವೇಶ ಇದೆ, ಹಾಗೆಯೇ ಇನ್ನು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಮನೇಲಿ ಗೃಹ ಪ್ರವೇಶ ಇದೆ. 2 ಕಡೆಗೂ ಕೂಡ ನಾಳೆ ದಿನ ಹೋಗಬೇಕು. ನಾಳೆ ಸಂಡೇ. ನಾನು ಅವತ್ತು ಕುಂದಾಪುರದಲ್ಲಿ ಹನುಮಾನ್ ಸಿಲ್ಕ್ಸಲ್ಲಿ 2 ಸೀರೆ ತೆಗೆದುಕೊಂಡಿದ್ದಲ್ವ, ಅದರಲ್ಲಿ ಒಂದು ಸೀರೆನ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡೆ. ಸೀರೆ ಫಾಲನ್ನು ನಾನೇ ಹಚ್ಕೊಳ್ತೀನಿ. ಇವಾಗ ಹಚ್ಚಬೇಕು, ಆ ಕೆಲಸ ಕೂಡ ಬಾಕಿ ಇದೆ. ನಾನಿಲ್ಲಿ ಸೀರೆಗೆ ಫಾಲನ್ನು ಹಚ್ತಾ ಇದ್ದೀನಿ. ಹಾಗೆಯೇ ನನ್ನ ಅಕ್ಕ ಕೂಡ ಬಂದಿದ್ದರು, ಮಾತಾಡ್ತಾ ನಿಂತಿದ್ರು. ಅಕ್ಕನ ಜೊತೆ ಮಾತಾಡ್ತಾ ನಾನು ಸೀರೆ ಫಾಲ್ ಹಚ್ತಾ ಇದ್ದೀನಿ. ಇತ್ತೀಚೆಗೆ 2-3 ಡೇಸ್ ಆಯಿತು ಮಳೆ ಶುರುವಾಗಿದೆ. ಚಿಕ್ಕದಾಗಿ ಮಳೆ ಬರ್ತಾ ಇದೆ ನಮ್ಮ ಕಡೆ. ಕೆಲವೊಂದು ಊರಲ್ಲಿ ತುಂಬ ಜೋರೇ ಇದೆ ಮಳೆ ಸ್ನೇಹಿತರೆ. ನಮ್ಮ ಕಡೆ ಸ್ವಲ್ಪ ಕಡಿಮೆ ಇದೆ. ಹೊನ್ನಾವರದಲ್ಲಿ
ಚಿಕ್ಕದಾಗಿ ಬರ್ತಾ ಇದೆ ಮಳೆ. ಸಂಜೆ ಟೈಮ್ನಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಫ್ರೀ ಆಗಿರ್ತೀವಿ ಮನೆಯಲ್ಲಿ. ಆವಾಗ ಕೆಲವೊಂದಿನ ನಾನೇ ಕೆಳಗಡೆ ಹೋಗ್ತೀನಿ, ಅಂಗಳದಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀನಿ. ಇಲ್ಲಾಂತಂದರೆ ಅಕ್ಕ ಕೂಡ ಬರ್ತಾರೆ ಕೆಲವೊಂದಿನ. ಸಂಜೆ ಟೈಮ್ನಲ್ಲಿ ಬೇಜಾರು ಬರ್ತಾ ಇರುತ್ತಲ್ವ, ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಳ್ತೀವಿ. ರಾತ್ರಿ 10 ಗಂಟೆ ಆಗಿದೆ. ಊಟ ಎಲ್ಲ ಮುಗಿಸಿದ್ದಾಯಿತು. ಊಟ ಮುಗಿಸೋದಕ್ಕಿಂತ ಮುಂಚೆ ನಾನು ಒಂದು ಸೀರೆಗೆ ಫಾಲ್ ಹಾಕಿದೆ. ಹಾಗೆಯೇ ನನ್ನ ಬ್ಲೌಸನ್ನು ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ರು ಅತ್ತೆ, ಅದಕ್ಕೂ ಕೂಡ ಕೈ ಹೊಲಿಗೆ ಮಾಡಿಕೊಂಡೆ. ಹುಕ್ಕ ಕಾಜು ಎಲ್ಲನೂ ಕೂಡ ಮಾಡಿದ್ದಾಯಿತು. ಅತ್ತೆ ಇವಾಗ ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ, ತುಂಬ ಅರ್ಜೆಂಟ್ ಇದೆಯಂತೆ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬೇಕು, ಈ ಬ್ಲೌಸನ್ನು ಸ್ವಲ್ಪ ಕೈ ಹೊಲಿಗೆ ಮಾಡಿಕೊಡು ಅಂತ ಕೊಟ್ಟಿದ್ದಾರೆ. ಬೆನ್ನಿಗೆಲ್ಲನೂ ಕೂಡ ಕೈ ಹೊಲಿಗೆ ಮಾಡಬೇಕಿದ್ದು, ಕೈಯಲ್ಲೇ ಸ್ಟಿಚ್ ಹಾಕಬೇಕು ಬೆನ್ನಿಗೆಲ್ಲನೂ ಕೂಡ. ತುಂಬ ಕೆಲಸ ಇದೆ ಬ್ಲೌಸಿಗೆ. ಇವಾಗ ಈ ಬ್ಲೌಸಿಗೆ ಹುಕ್ಕ ಕಾಜು ಮಾಡಿಬಿಟ್ಟು ಬೆನ್ನಿಗೆ ಬೈಂಡ್ರಿಂಗ್ ಮಾಡಿಬಿಟ್ಟು ಅತ್ತೆ ಕೊಟ್ಬಿಟ್ಟು ಮಲಗಬೇಕು. 10 ಗಂಟೆ ಆಗಿದೆ. ನನಗೆ ಮಲಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ, ನೋಡೋಣ. 11 ಆಯಿತು. ಬೆಡ್ರೂಮಲ್ಲೇ ಕೂತು ನಾನು ಕೈ ಹೊಲಿಗೆನ ಮುಗಿಸಿದೆ. ಅತ್ತೆಗೆ ನಾಳೆ 6 ಗಂಟೆಗೆ ಆ ಬ್ಲೌಸನ್ನು ಕೊಡ್ತೀನಿ. ಇವಾಗ ಅವ್ರ ಮನೆಯಲ್ಲಿ ಮಲಗಿದ್ದಾರೆ. ನಾನು ಕೂಡ ತುಂಬ ಟಯರ್ಡ್ ಆಗಿದ್ದೀನಿ ಇವತ್ತಿನ ದಿನ ಸ್ನೇಹಿತರೆ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ